ಮತ್ತೆ 2 ಮಂಚ್ ಇಂಟ್ರೊಡ್ಯೂಸಿಂಗ್ ಮೈ ಫ್ಯಾಮಿಲಿ ಅಂತ. ಸೊ ನಮ್ಮ 2ನೇ ಸಿಸ್ಟರ್ ಇದ್ದಾರೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗ್ ನಾವು ಹೋಟ್ಲ್ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇನೋ ಬೈತಿರಲ್ಲ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾರೆ. ಏನು ಪ್ಲ್ಯಾನ್ ಇಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾರೆ ಅಡ್ಡಾಡ ಬರ್ತಾರೆ ಗೈಸ್ ಇವರು. ಸೊ ಗೈಸ್, ಇಷ್ಟೊತ್ತು ಹೋಗಿ ರೇಷನ್ ಎಲ್ಲ ತೊಗೊಂಬಂದೆ ಗೈಸ್. ನಾನು ರೇಷನ್ ತೊಗೊಂಬರೋ ಗ್ಯಾಪಲ್ಲಿ ನನಗೆ ಮಂಚ್ ತಿನ್ನೋದೊಂದು ಕಾಯಿಲೆ ಹತ್ತಿಬಿಟ್ಟಿದೆ. ಏನು ಮಾಡೋದು? ನಾನು ಏನನ್ನ ತರಕ್ಕೆ ಹೋಗಲಿ ಒಂದು ಮಂಚ್ ಇರಲೋದು ನನಗೆ. ಅದು ಬಿಟ್ಟರೆ ಅಮ್ಮ ಇವಾಗ ಇವೆಲ್ಲ ಶಾಪಿಂಗ್ ಮಾಡಿದರು. ಏನು ಬಾಯಿ ಆಡ್ತಾನೇ ಇರ್ಬೇಕು, ಬಾಯಿಗೆ ರೆಸ್ಟೇ ಇಲ್ಲ ಗೈಸ್. ರೆಸ್ಟ್ ಇರಬಾರ್ದು ಗೈಸ್. ತಿನ್ಬೇಕು ಸರಿಯಾಗಿ ತಿನ್ನಬೇಕು. ಹಾಂ, ಮತ್ತೆ ತಿನ್ನೋದಲ್ಲ. ಹೌದಾ? ನಾವು ಅದನ್ನೇ ತಿಂತೀವಿ. ಏನೀಗ ಮಂಚ್ ತಿನ್ನೋದಲ್ಲ. ಈಗ ನೋಡಿ ಗೈಸ್, ಇವ್ರು ಹಾಲಿಗೆ ಹೋಗ್ತಾರೆ ಈಗ ನೋಡಿ ಗೈಸ್, ಇವ್ರು ಟೀಗೆ ಹೋಗ್ತಾರೆ ಈಗ. ಸೊ ಅದೇ ಗೈಸ್ ಅವ್ರ ಕೆಲಸ. ಸೊ ಬನ್ನಿ ಗೈಸ್, ಇವತ್ತು ನಾನು ನಿಮಗೆ ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರೋದು, ನನಗೆ ನಮ್ಮ ಅಕ್ಕರು ಎಷ್ಟು ಜನ, ಅಂದರೆ ಅಕ್ಕರು ಎಷ್ಟು ಜನ, ಯಾರ್ಯಾರು ಇದ್ದೀವಿ ಇವತ್ತು ನನ್ನ ಫ್ಯಾಮಿಲಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಂದರೆ ಇಲ್ಲಿರೋದು ಎಷ್ಟು ಜನ, ನಮ್ಮ ಅಕ್ಕರಿಬ್ಬರು ಎಲ್ಲಿದ್ದಾರೆ, ಸೊ ಅದನ್ನೆಲ್ಲ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಇಲ್ಲಿ ಹಾಲು ತಗೊಂಡು ಟೀ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಇವರು. ಬಂದು ಕೂಡಲೇ ಟೀ ಕುಡಿತೀರಲ್ಲ, ಅಷ್ಟು ಗೊತ್ತಾಗಲ್ವಾ? ತಿರ್ಗಾ ಮುರುಗಾ ಟೀ 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 ಬರೀ ಟೀ ಕುಡ್ಕೊಂಡು ಜೀವನ ಮಾಡ್ತಾರೆ ಗೈಸ್. ಅವ್ರಿಗೆ ಅದೊಂಥರ ಯಾವಾಗಿಂದನೂ ಆಯ್ತು ಗೈಸ್ ಅವ್ರದ್ದು. ಬನ್ನಿ, ಇವಾಗೆಲ್ಲ ಕೆಲಸ ಇದ್ದಾವೆ, ಬರೋಬ್ಬರ ಕೆಲಸ ಮಾಡಿ ಆಮೇಲೆ ಹೇಳ್ತೀನಿ ಗೈಸ್. ಮತ್ತೆ ರೇಷನಿಗೆ ಬಂದಿದ್ದೆ ನೋಡಿ, ಮತ್ತೆ 2 ಮಂಚ್. ಅದೊಂಥರ ಅಭ್ಯಾಸ ಆಗಿಬಿಟ್ಟದ್ದು ಗೈಸ್. ಬನ್ನಿ ಹೋಗಿ ಇವಾಗ ತಿಂಡಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ಈಗ ನಾನು ಮ್ಯಾಗಿ ಮಾಡೋಕ್ಕೆ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೆಳಗ್ಗೆ ಮ್ಯಾಗಿ ಬಂದುಬಿಟ್ಟು ತಿಂಡಿ. ನಮ್ಮಮ್ಮರು ಇಷ್ಟೊತ್ತು ಹಿಟ್ಟು ನಾದಿದ್ದಾರೆ ಒಬ್ಬರೇ. ಸೊ ಬನ್ನಿ ಗೈಸ್, ಈಗ ಮ್ಯಾಗಿ ಮಾಡಿ ತಿಂಡಿ ತಿಂದು ನೋಡುವ ನೆಕ್ಸ್ಟ್ ಏನಾಗುತ್ತೆ ಎಲ್ಲ ಮಾಡೋಣ. ಇಷ್ಟೊತ್ತು ನೀರೆಲ್ಲ ತಂದಿದ್ದಾಯಿತು, ಹಿಂಗೆ ಎಲ್ಲ ಕೆಲಸಗಳು ಮಾಡಿದ್ವಿ ಗೈಸ್. ಸೊ ಬನ್ನಿ ಈಗ ಇದು ಮಾಡ್ಕೊಂಡು ನೋಡವ ಗೈಸ್. ನಮ್ಮಮ್ಮ 2ನೇ ಅಕ್ಕ ಮಗಳ ತಾಗ ಮಾತಾಡ್ತಿರೋದು. ಅಂದರೆ ನಮ್ಮ ಸೊಸೈಟಿ ಬರ್ತಡೇ ಗೈಸ್. ಅಂದರೆ ನಮ್ಮ 2ನೇ ಸಿಸ್ಟರ್ ಇದ್ದಾರೆ, ಅವ್ರ ಮಗಳು ಬರ್ತಡೇ. ಬನ್ನಿ ಅವ್ರ ಹೆಸರು ಎಲ್ಲ ಹೇಳ್ತೀನಿ ಗೈಸ್ ಇವತ್ತು. ಸೊ ಇವತ್ತು ಅವಳು ಬರ್ತಡೇ ಇದೆ. ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ಫೋನ್ ಮಾಡಿ ಮಾತಾಡ್ತಾರೆ. ಈಗ ನಾನು ಮ್ಯಾಗಿ ಮಾಡ್ತಾನೆ ಇದ್ದೀನಿ. ನಾನು ಮ್ಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಮ್ಮಮ್ಮ ತಿಂತಾ ಇಲ್ಲ. ನಾನು ಮಾಡಿದ್ದು ನನಗೆ ಚೆನ್ನಾಗಿರುತ್ತೆ ಗೈಸ್ ಯಾವಾಗಲೂ. ಡೈರೆಕ್ಟ್ ಟಾಪಿಕ್ ಬಂದುಬಿಡ್ತೀನಿ. ಇವರು ನಮ್ಮ ಮನೆಯ ಮುಖ್ಯಸ್ಥೆ, ನಮ್ಮ ಅಮ್ಮ. ಇವರೇ ಫಸ್ಟ್ ಇಂಟ್ರೊಡ್ಯೂಸು. ನೋಡಮ್ಮ ಸ್ವಲ್ಪ ಕಡೆ. ಇವರು ನಮ್ಮಮ್ಮ ಗೈಸ್. ಅದೇ ಬಿಟ್ಟರೆ ನಾನು ಬಿಟ್ಟರೆ ನಮ್ಮ ಅಪ್ಪಾಜಿ. ಅವರು ಬ್ಲಾಗಲ್ಲೆಲ್ಲ ಬರೋಲ್ಲ, ಅವರು ಸ್ವಲ್ಪ ಮುಜುಗರ ಜಾಸ್ತಿ. ಸೊ ಅದು ಬಿಟ್ಟರೆ ನಮ್ಮ ಅಕ್ಕರೆಲ್ಲ ಯಾರಂತ ನಾನು ಮನೆಗೆ ಹೋಗಿ ಹೇಳ್ತೀನಿ ಗೈಸ್. ಡಿಸ್ಟರ್ಬೆನ್ಸಿಗೆಲ್ಲ ಕ್ಲೀನಾಗಿ ಕೇಳಿಸಲ್ಲ. ಫಸ್ಟು ಅಮ್ಮ, ನಾನು, ನಮ್ಮಪ್ಪ, ಆಮೇಲೆ ನಮ್ಮ ಅಕ್ಕರು ಎಷ್ಟು ಜನ ಅಂತ ಹೇಳ್ತಾರೆ. ಬನ್ನಿ ಗೈಸ್, ನಾನು ಹೋಟ್ಲಿಂದ ಮನೆಗೆ ಬಂದೆ. ಸೊ ಈಗ ಡೈರೆಕ್ಟ್ ಟಾಪಿಕ್ ಕಡೆ ಬಂದುಬಿಡ್ತೀನಿ, ಜಾಸ್ತಿ ಹೇಳಿಲ್ಲ. ಇವತ್ತಿಂದು ಇದ್ದಿದ್ದೆ ಇಂಟ್ರೊಡ್ಯೂಸಿಂಗ್ ಮೈ ಫ್ಯಾಮಿಲಿ ಅಂತ. ಸೊ ನಾನು ಅವಾಗಲೇ ಹೇಳ್ದಂಗೆ ಫಸ್ಟು ಅಮ್ಮ, ನಾನು, ಅಪ್ಪಾಜಿ, ನಮ್ಮ ಅಕ್ಕ. ಅಂದರೆ ಇಲ್ಲಿರೋದು ಪ್ರೆಸೆಂಟ್ ನಾವೀಗ ಜೊತೆಗಿರೋದು 4 ಜನ ಗೈಸ್. ಅಮ್ಮ, ಅಪ್ಪಾಜಿ, ನಾನು, ನಮ್ಮ ಅಕ್ಕ. ನಮ್ಮ ಅಕ್ಕ ನೋಡಿಲ್ಲ ಅಂದರೆ ನೀವು ಟೀ ರ್ಯಾಂಕಲ್ಲಿದ್ದಾಳೆ ಅವಳು. ಸೊ ನನಗೆ ಟೋಟಲ್ 3 ಅಕ್ಕರು ಗೈಸ್, 3 ಸಿಸ್ಟರ್ಸ್ ಇರೋದು. ಫಸ್ಟ್ನೇ ಅಕ್ಕನ ಹೆಸರು ಬಂದುಬಿಟ್ಟು ಐಶ್ವರ್ಯ ಅಂತ. ಸೊ ಅವಕ್ಕ ಇರೋದು ಮೊಳಕಾಮೂರಲ್ಲಿ. ಸೊ ಅವ್ರದ್ದು ಮ್ಯಾರೇಜ್ ಆಗಿದೆ ಆಲ್ರೆಡಿ. ಸೊ 2ನೇ ಅಕ್ಕನ ಹೆಸರು ಸೋನಾ ಅಂತ ಗೈಸ್, ಅವ್ರದ್ದು ಮ್ಯಾರೇಜ್ ಆಗಿದೆ. ಅವರಿರೋದು ಚೋರ್ನೂರು ಅಂತ ಊರಲ್ಲಿ, ಅಂದರೆ ಬೊಮ್ಮಗಟ್ಟೆ ಹತ್ರ ಬರುತ್ತೆ. ಅವರು ಚೋರ್ನೂರಲ್ಲಿದ್ದಾರೆ 2ನೇ ಸಿಸ್ಟರು. 3ನೇ ಸಿಸ್ಟರು ಇಲ್ಲೇ ನಮ್ಮ ಜೊತೆಗೆ ಇದ್ದಾಳೆ. ಸೊ ಅವಳನ್ನ ನೋಡಿಲ್ಲ ಅಂದರೆ ಟೀ ರ್ಯಾಂಕಲ್ಲಿದ್ದಾಳೆ ನೋಡಿ, ಆದರೆ ತೋರಿಸ್ತೀನಿ. ಸೊ ಗೈಸ್, ಇದಿಷ್ಟು ನನ್ನ ಫ್ಯಾಮಿಲಿ, ಇದಿಷ್ಟು ನನ್ನ ಇದು. ಸೊ ಇಷ್ಟು ಜನ ನಾವೆಲ್ಲ ಒಟ್ಟಿಗೆ ಇರೋದು. ಟೋಟಲ್ ನನಗೆ 3 ಸಿಸ್ಟರ್ಸು. ಸೊ ಓಕೆ ಗೈಸ್, ಇವತ್ತು ಈ ಫ್ಯಾಮಿಲಿ ಇಂಟ್ರೊಡ್ಯೂಸ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂದ್ಕೊತೀನಿ. ಸೊ ನಿಮಗೂ ಗೊತ್ತಾಗಿದೆ ಅಂದ್ಕೊತೀನಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಏನೇನು ಅಂತ. ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್.